ನನ್ ಬ್ಯಾಂಕ್ ಬ್ಯಾಲೆನ್ಸ್ ಬೆಳೆಯುತ್ತೆ, ನನ್ ಸೋ ಕಾಲ್ಡ್ ಫ್ಯಾನ್ ಫಾಲೋಯಿಂಗ್ ಬೆಳೆಯುತ್ತೆ, ನನ್ ಬಿಲ್ಡಪ್ ಪೋಸ್ಟರ್ಗಳು ಬೆಳೆಯುತ್ತೆ, ನನಗೆ ವೈಯಕ್ತಿಕ ಲಾಭ. ನಾನ್ ಹೇಳೋ ವಿಚಾರಗಳಲ್ಲಿ ಸತ್ಯ ಇದೆ, ನಾನ್ ಹೇಳೋ ವಿಚಾರಗಳು ಸಮಾಜಕ್ಕೆ ಒಂದು ಉತ್ತಮ ಹಾದಿನಲ್ಲಿ ನಡೆಯುತ್ತೆ. ಹಾಗಾದ್ರೆ ಇವ್ರು ಯಾವಾಗ್ಲೂ ಹೋರಾಟ ಸಮಾಜ ಅಂತೆಲ್ಲ ಚಿಂತನೆ ಅಂತ ಇರ್ತಾರಲ್ಲ, ಹೊಟ್ಟೆಪಾಡಿಗೆ ಚೇತನ್ ಏನ್ ಮಾಡ್ಕೊಳ್ತಾರೆ? ನಾವು ದೇವರನ್ನ ನಂಬೋರೇ ಅಲ್ಲ, ದೈವ ಮಾನವ ಪ್ರಶ್ನೆ ಎಲ್ಲ ಬಂತು. ನಾನು ಒಂದು ಶ್ರೀಮಂತ ಫ್ಯಾಮಿಲಿನಲ್ಲಿ ಹುಟ್ಟಿದೀನಿ, ನಮ್ ತಂದೆ ತಾಯಿ ಇಬ್ರು ಡಾಕ್ಟರ್ಸ್. ಸೊ ನಮಗೆ ಹೋರಾಟ ಜೀವನ ಒಂದು ರಿಸ್ಕ್ ಇರತ್ತೆ. ಬಟ್ ಎಲ್ರಿಗೂ ನಮಸ್ತೆ, ಇದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ಇವತ್ತಿನ ಸ್ಪೆಷಲ್ ಇಂಟರ್ವ್ಯೂ ನಲ್ಲಿ ನಮ್ ಜೊತೆ ಯಾರಿದ್ದಾರೆ ಗೊತ್ತಾ? ಸೊ ನಿಮ್ಗೆ ಈಗಾಗ್ಲೇ ಗೊತ್ತೇ ಇರುತ್ತೆ, ಸ್ಪೆಷಲ್ ಆಗಿ ಇಂಟ್ರೊಡಕ್ಷನ್ ಕೊಡೋದ್ ಬೇಡ, ಬಟ್ ಆದ್ರೂ ಹೇಳ್ತೀನಿ. ನಮ್ ಜೊತೆ ಇರೋದು ಆ ದಿನಗಳು ಖ್ಯಾತಿಯ ನಟ ಚೇತನ್. ನಟ ಮಾತ್ರ ಅಲ್ಲ, ಹೋರಾಟಗಾರ, ಚಿಂತಕ ಅಂತ ಕೂಡ ಕರೆಸ್ಕೊಳ್ತಾರೆ. ಸೊ ಬಹಳಷ್ಟು ಕ್ಷೇತ್ರಗಳ ಬಗ್ಗೆ ಆಗಾಗ ಕಮೆಂಟ್ ಮೂಲಕ ಸುದ್ದಿ ಆಗ್ತಾ ಇರ್ತಾರೆ, ಕೆಲವೊಂದು ಕಾಂಟ್ರವರ್ಸಿಗಳ ಮೂಲಕ ಕೂಡ ಸುದ್ದಿ ಆಗ್ತಾ ಇರ್ತಾರೆ. ಸೊ ತುಂಬಾ ವಿಷಯಗಳಿದೆ ಮಾತನಾಡೋದಕ್ಕೆ. ಮಾತಾಡೋಣ. ವೆಲ್ಕಮ್ ಮಾಡ್ತೀನಿ ಮೊದಲಿಗೆ. ಹಾಯ್ ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೋಗ್ತಾ ಮಾತಾಡೋಣ. ಶೋರ್. ಮೊದಲಿಗೆ ನಾನು ಚೇತನ್ ಅಂತ ಹೇಳ್ದೆ, ಬಟ್ ನಿಮ್ಮ ಹೆಸರು ಚೇತನ್ ಅಹಿಂಸಾ ಅಂತ. ಸೊ ಅಂದ್ರೆ ಏನು ಅಂತ? ಈಗ ಅಹಿಂಸಾ ಅಂತ ಹೇಳಿದ್ರೆ ಈ ಅಹಿಂದು ಅಂತಾನ, ಹಿಂದುಳಿದವರು ಸಮಾನತೆ ಅನ್ನೋ ಕುರಿತಾಗಿ ನೀವು ಮಾತಾಡ್ತೀರಾ ಅಂತ ಅಹಿಂಸಾ ಅಂತ ಇಟ್ಕೊಂಡಿರೋದಾ, ಅಥವಾ ಏನು? ಅಹಿಂಸಾ ಅನ್ನೋದು ಯಾಕೆ ಹೆಸರು ಪಕ್ಕ? ನಮ್ಮ ಸಿದ್ಧಾಂತ ಇರೋದು ಸಮಾನತೆ, ನ್ಯಾಯ, ವೈಜ್ಞಾನಿಕತೆ. ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿದೆ. ಅದನ್ನ ನಾವು ಮುಂಚೂಣಿಗೆ ತರಬೇಕು. ನಾನು ಮುಂಚೆಯಿಂದ ಒಂದು 20 ವರ್ಷದಿಂದ ಬರವಣಿಗೆ ಮಾಡಿದಾಗ ನಾವು ಒಂದು ಕಾವ್ಯನಾಮ ತಗೋಬೇಕು ಅಂದಾಗ ನನಗೆ ಅಹಿಂಸಾವಾದ ಅನ್ನೋದು ನನಗೆ ಬಹಳ ಇಷ್ಟ. ಅಂದ್ರೆ ಒಂದು ಅನ್ಯಾಯದ ವ್ಯವಸ್ಥೆ ವಿರುದ್ಧದ ಶಸ್ತ್ರಾಸ್ತ್ರ ಇಲ್ಲದೆ ಇರೋ ಪ್ರತಿರೋಧ. ಅಂದ್ರೆ ನಮ್ಮ ಮಾದರಿಗಳು ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ಫುಲೆ, ಕುವೆಂಪು ಇವರೆಲ್ಲರೂ ಒಂದು ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಪ್ರತಿಪಾದಿಸಿದ್ರು. ಬಟ್ ಯಾವತ್ತೂ ಶಸ್ತ್ರಾಸ್ತ್ರ ಎತ್ತಿ ಅಂತ ಹೇಳಿಲ್ಲ. ಎಷ್ಟೇ ಅನ್ಯಾಯ ಆದ್ರೂ ನೀವು ಚಾಕು, ಚೂರಿ, ತಲವಾರ್ ಅಂತ ಹೇಳಿಲ್ಲ. ಅವರು ವಿಚಾರಗಳ ಮುಖಾಂತರ ನಮಗೆ ಒಂದು ಪ್ರತಿರೋಧನ ಹೇಳ್ಕೊಟ್ಟಿದ್ದಾರೆ, ನಮಗೆ ಒಂದು ಉತ್ತಮ ಸಮಾಜದ ಮಾದರಿ ಕೊಟ್ಟಿದ್ದಾರೆ. ಸೊ ನಮಗೆ ಇವತ್ತಿನ ದಿನನೂ ಕೂಡ ಕರ್ನಾಟಕಕ್ಕೆ ಈ ಒಂದು ಅಹಿಂಸಾವಾದ, ಅದರ ನಡುವೆ ಸಮಾನತೆ, ನ್ಯಾಯ, ವೈಜ್ಞಾನಿಕತೆ, ನಮಗೆ ಉತ್ತಮ ಸಮಾಜ ಕಟ್ಬೋದು. ನಮಗೆ ಎಲ್ಲಾ ಜನರಿಗೂ ಅವ್ರಿಗೆ ಸಿಗಬೇಕಾಗಿರೋ ಅವಕಾಶಗಳು, ಘನತೆ ಮತ್ತೆ ಆರ್ಥಿಕತೆನ ನಾವು ರೂಪಿಸಬಹುದು. ಅದು ನಮ್ಮ ಮೂಲ ಉದ್ದೇಶ. ನಮ್ಮ ಪ್ರತಿ ಒಂದು ವಿಚಾರದಲ್ಲೂ ಅದು ಬರುತ್ತೆ. ಸೊ ಆ ಕಾರಣಕ್ಕೆ ನಾನು ಹೆಸರು ತಗೊಂಡಿದ್ದು. ಮತ್ತೆ ಇವೆಲ್ಲರೂ ನಮ್ ಸಿದ್ಧಾಂತ ಇದೆ. ನಮ್ ಸಿದ್ಧಾಂತ ಸಂವಿಧಾನ ಪೀಠಿಕೆ ಇದನ್ನ ಬಿಟ್ಟಿರೋದೇನಿಲ್ಲ. ನಮ್ಮ ಭಾರತದ ಕಲ್ಪನೆನೇ ಸಮಾನತೆ ಮೇಲೆ ಕಟ್ಟಿರೋದು. ಸೊ ಅದನ್ನ ನಾವು ಮುಂಚೂಣಿನಲ್ಲಿ ತರ್ತಾ ಇರೋದು. ಅದನ್ನೆಲ್ಲ ಪ್ರತಿ ಒಂದು ವಿಚಾರಗಳಲ್ಲೂ ಕೂಡ ಅದನ್ನ ನಾವ್ ಎತ್ತಿ ಹಿಡಿಯೋದು ನಮ್ಮ ಪ್ರಯತ್ನ. ಆ ಕಾರಣಕ್ಕೆ ಹೆಸರಿನ ಪಕ್ಕ ಅಹಿಂಸಾ ಅಂತ ಇದೆ. ಹೌದು, ಅಂದ್ರೆ ಅನ್ಯಾಯದ ವ್ಯವಸ್ಥೆ ವಿರುದ್ಧದ ಒಂದು ಯುದ್ಧನೇ, ಬಟ್ ಅದು ಶಸ್ತ್ರಾಸ್ತ್ರ ವಿರುದ್ಧದ ಯುದ್ಧ. ಶಸ್ತ್ರಾಸ್ತ್ರ ಇಲ್ಲದೆ ವಿಚಾರಗಳ ಮುಖಾಂತರ, ಪ್ರತಿರೋಧದ ಮುಖಾಂತರ ಒಂದು ಯುದ್ಧ. ಈಗ ವಿಚಾರಗಳು ಅಂತ ಹೇಳಿದ್ರಿ, ಈ ವಿಚಾರಗಳ ಮೂಲಕನೇ ಸುದ್ದಿ, ವಿವಾದ ಎರಡೂ ಕೂಡ ಆಗಿದ್ದಿದೆ. ಅಂದ್ರೆ ತುಂಬಾ ಮಂದಿಗೆ ಜಸ್ಟ್ ನೋಡಿದ ತಕ್ಷಣ ಅಂದ್ರೆ ಆ ವಿಚಾರದ ಒಳಹೊಕ್ಕು ಏನು, ಸರಿನಾ ತಪ್ಪಾ ಅಂತ ಯೋಚನೆ ಮಾಡೋಕ್ಕೂ ಮುಂಚೆ ನಿಮ್ಮ ಒಂದು ಕಮೆಂಟ್ ಆಗಿರ್ಬೋದು, ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ನಿಮ್ಮ ಒಪಿನಿಯನ್ ಹೇಳಿದಾಗ ಇವರು ಕಾಂಟ್ರವರ್ಸಿ ಆಗ್ಲಿ ಅಂತ ಈ ಹೇಳಿಕೆ ಕೊಟ್ರ, ಅಥವಾ ಇವ್ರು ಹೇಳಿಕೆ ಕೊಟ್ಟ ಮೇಲೆ ಕಾಂಟ್ರವರ್ಸಿ ಆಯ್ತಾ ಅನ್ನೋ ತರಕ್ಕೆ ಒಂದಷ್ಟು ಅಭಿಪ್ರಾಯಗಳು ಬರುತ್ತೆ. ಇದಕ್ಕೆ ಏನನ್ಸುತ್ತೆ? ನೋಡಿ ಪ್ರತಿಮಾ ಅವರೇ, ನಾನ್ ಯಾವ್ದಾದ್ರು ಒಂದು ಅಭಿಪ್ರಾಯ ಕೊಟ್ರೆ ಅದು ನನ್ನ ಮೂಗ್ ತುದಿಗೆ ಅಥವಾ ನನ್ನ ವೈಯಕ್ತಿಕ ಜೀವನಕ್ಕೆ ಲಾಭ ಅನ್ನೋದು ನಾನು ಯಾವತ್ತೂ ಕೊಡಲ್ಲ. ನಾನ್ ಯಾವ್ದಾದ್ರು ಒಂದು ಅಭಿಪ್ರಾಯ ಕೊಟ್ರೆ ಇಡೀ ಅನ್ಯಾಯದ ವ್ಯವಸ್ಥೆನ ಅರ್ಥ ಮಾಡ್ಕೊಂಡು ಅದಕ್ಕೆ ಒಂದು ಸಮಾಜಕ್ಕೆ ನಾವು ಯಾವ್ದು ಸೂಕ್ತವಾಗಿರುತ್ತೋ ಅದನ್ನ ನಾನು ಒಂದು ಅಭಿಪ್ರಾಯ ಕೊಡ್ತೀನಿ. ಅದು ನನ್ನ ವಿಶ್ಲೇಷಣೆ, ಅದು ನನ್ನ ಅಭಿಪ್ರಾಯ. ಅಂದ್ರೆ ಇವಾಗ ಮುಂಚೆ ನನ್ನ ಅಭಿಪ್ರಾಯಗಳು ಬರ್ತಾ ಇದ್ದಾಗ, ನನ್ನ ವಿಚಾರಗಳು ಬರ್ತಾ ಇದ್ದಾಗ ಬಹಳ ಒಂದು ವಿರೋಧ ಬರ್ತಾ ಇತ್ತು. ಜನ ಇದು ಸರಿ ಇಲ್ಲ, ಇದು ನಮಗೆ ಇಷ್ಟ ಇಲ್ಲ, ಇದು ನಮ್ಗೆ ಒಪ್ಪಿಗೆ ಇಲ್ಲ ಅಂತ ಬರ್ತಾ ಇತ್ತು. ಆದ್ರೆ ಹೋಗ್ತಾ ಹೋಗ್ತಾ ನಾನ್ ಹೇಳೋ ವಿಚಾರಗಳಲ್ಲಿ ಸತ್ಯ ಇದೆ, ನಾನ್ ಹೇಳೋ ವಿಚಾರಗಳು ಸಮಾಜಕ್ಕೆ ಒಂದು ಉತ್ತಮ ಹಾದಿನಲ್ಲಿ ನಡೆಯುತ್ತೆ, ನಾನ್ ಹೇಳೋ ವಿಚಾರಗಳು ಜೀರ್ಣಿಸ್ಕೊಳ್ಳೋ ಕಷ್ಟ ಆದ್ರೂ ಕೂಡ ಇದನ್ನ ಅರ್ಥ ಮಾಡ್ಕೊಳ್ಳೋದು, ಒಪ್ಕೊಂಡು ಬದಲಾವಣೆ ಆದ್ರೆ ನಮಗೆ ಒಂದು ಸಮಾಜ ಬರುತ್ತೆ ಅನ್ನೋದು ಇವಾಗ ಸಮಾಜ ಒಪ್ಕೊಂತಾ ಇದೆ. ಇವಾಗ ಸಮಾಜ ಇಷ್ಟ ಪಡ್ತಾ ಇದ್ದಾರೆ. ಇವಾಗ ಅನೇಕರು ಕರ್ನಾಟಕದ ಮೂಲೆಗಳಲ್ಲೂ ನಿಮ್ ವಿಚಾರಗಳು ನಮ್ಮ ಬೇಕಿದೆ, ನಿಮ್ ವಿಚಾರಗಳು ನೀವ್ ಹೇಳ್ತಾ ಹೋಗಿ, ನಿಮ್ ವಿಚಾರಗಳು ಸಂಘಟನೆ ಮಾಡ್ತಾ ಹೋಗಿ, ನಾವು ಕೂಡ ನಿಮ್ ವಿಚಾರನ ಒಪ್ತೀವಿ ಅಂತ ಬಹಳ ಒಪ್ಪಿಗೆ ಬರ್ತಾ ಇದೆ. ಈ ತರದ ಒಪ್ಪಿಗೆ ಮಧ್ಯೆ ನೀವು ವಿರೋಧವನ್ನ ಫೇಸ್ ಮಾಡಿದ್ದು ಕೂಡ ಇದೆ. ಅಂದ್ರೂ ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಮದ್ವೆ ಆಗೋ ಟೈಮ್ ನಲ್ಲೇ ತುಂಬಾ ಬೆದರಿಕೆಗಳು ಬಂದ್ವು. ಆ ಬೆದರಿಕೆ ನಡುವೆನೆ ನೀವು ಮದ್ವೆ ಆಗಿದ್ದು, ಅದು ಕೂಡ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು. ಸೊ ಆ ಕ್ಷಣದ ಬಗ್ಗೆ ಹೇಳೋದಾದ್ರೆ ನಮಗೆ
2014 MM ಕಲಬುರ್ಗಿನ ಸಾಯಿಸಿದ್ರು. ಅದು ಅವರ ವಿರುದ್ಧ ಇರೋ ವಿಚಾರಗಳಿಗೆ ಒಪ್ಪಿಗೆ ಇಲ್ದಿರೋರು ಅವರ MM ಕಲಬುರ್ಗಿ ಅಂತ ಒಂದು ವಿಚಾರವಂತರು ಬಸವ ತತ್ವ ಶರಣ ತತ್ವದ ಬಗ್ಗೆ ಬಹಳ ಆಘಾತವಾಗಿ ಓದಿ ತಿಳ್ಕೊಂಡಿರೋನ್ನ ಸಾಯಿಸಿದ್ರು. ಹಾಗೆ 2017 ಸೆಪ್ಟೆಂಬರ್ 6 ಇರಬೇಕು, ಸೆಪ್ಟೆಂಬರ್ 5th 6th ಆ ಟೈಮ್ ನಲ್ಲಿ ನನಗೆ ಗೌರಿ ಲಂಕೇಶನ್ ಸಾಯಿಸ್ತಾರೆ. ಗೌರಿ ಲಂಕೇಶ್ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೆ, ಅವ್ರ ವಿಚಾರ ನನಗೆ ಗೊತ್ತಿತ್ತು. ಅವರು ಕೂಡ ಅನ್ಯಾಯದ ವ್ಯವಸ್ಥೆ ವಿರುದ್ಧ ಅವರು ವಿಚಾರ ತಲುಪಿಸ್ತಾ ಇದ್ರು ಬರವಣಿಗೆ ಮಾಧ್ಯಮದ ಮುಖಾಂತರ. ಸೊ ಅವ್ರನ್ನ ಸಾಯಿಸಿದಾಗ ಅವಾಗ್ಲೂ ಕೂಡ ನಮಗೆ ಒಂದು ಆತಂಕ ಆಯ್ತು. ನಮ್ಮ ವಿಚಾರಗಳನ್ನ ವಿಚಾರದಲ್ಲಿ ಸೋಲ್ಸಕ್ ಆಗದೆ ಇದ್ದಾಗ ಎಷ್ಟು ಅಮಾನವೀಯವಾಗಿ ಕ್ರೂರವಾಗಿ ಒಂದು ವ್ಯಕ್ತಿನ ಶಸ್ತ್ರಾಸ್ತ್ರ ಮುಖಾಂತರ ಸಾಯಿಸ್ಬೇಕಲ್ಲ ಅಂತ ನನಗೆ ಬಹಳ ದುಃಖ ಆಯ್ತು. ಆಮೇಲೆ ಆ ಸಂದರ್ಭದಲ್ಲಿ ನಾನು ಎಷ್ಟೋ ಹೋರಾಟಗಳು ಮಾಡ್ತಾ ಇದ್ದೆ. ಮೀಟು ಹೋರಾಟ ಆಗಿರ್ಬೋದು, ದಿಡ್ಡಳ್ಳಿ ಹೋರಾಟ ಆಗಿರ್ಬೋದು, ಪ್ರತ್ಯೇಕ ಬಸವ ಧರ್ಮದ ಹೋರಾಟಗಳು, ಅನೇಕ ಹೋರಾಟಗಳು. ಆ ಸಂದರ್ಭದಲ್ಲಿ ನನಗೆ ಮೇಘ ನನ್ನ ಫ್ರೆಂಡ್ ಆಗಿದ್ದು. ನನಗೂ ಕೂಡ ಇಲ್ಲ, ನನಗೆ ಮೇಘನು ಮದ್ವೆ ಆಗ್ಬೇಕು ಅಂತ ಇಷ್ಟ ಇತ್ತು. ನಾನು ಕೆಲವೊಂದು ಮಾನದಂಡಗಳು ಇಟ್ಬಿಟ್ಟು ಸರಿ ನನಗೆ ಮದ್ವೆ ಆಗೋಣ ಅಂತ ನಾನು ಕೂಡ ಒಪ್ಪಿಗೆ ಮಾಡಿದೆ. ಬಟ್ ನಾನು ಒಪ್ಪಿಗೆ ಮಾಡಿದಾಗ್ಲೂ ಕೂಡ ನಮ್ಮ ಮದ್ವೆ ಒಂದು ಸಾಮಾನ್ಯ ಮದ್ವೆಗಿಂತ ನಾವಿಬ್ರು ಒಂದು ಹೋರಾಟಗಾರರಾಗಿರೋದ್ರಿಂದ ನಾವಿಬ್ರು ಒಂದು ಅನಾಥಾಶ್ರಮದಲ್ಲಿ ಮದ್ವೆ ಆಗ್ಬೇಕು, ಮತ್ತೆ ಒಂದು ವೈಜ್ಞಾನಿಕವಾಗಿ ಮದ್ವೆ ಆಗ್ಬೇಕು, ಒಂದು ಸರಳವಾಗಿ ಮದ್ವೆ ಆಗ್ಬೇಕು, ಒಂದು ಅನಾಥ ಮಕ್ಕಳ ಜೊತೆ ಮದ್ವೆ ಆಗ್ಬೇಕು ಅಂತ ತೀರ್ಮಾನ ಮಾಡಿ ಅದನ್ನ ನಾವ್ ಎಷ್ಟೋ ಕೆಲಸ ಮಾಡಿದ್ವಿ. ಅದು ಒಂದು ರಿಜಿಸ್ಟರ್ಡ್ ಮ್ಯಾರೇಜ್, ಒಂದು ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ನಲ್ಲಿ ಮಾಡಿದ್ವಿ. ಆದ್ರೆ ಆ ಟೈಮ್ ನಲ್ಲಿ ನಮಗೆ ಜೀವ ಬೆದರಿಕೆ ಪಟ್ಟಿನಲ್ಲೂ ಸೇರ್ಸಿದ್ರು. ನನಗೆ ಎಷ್ಟೋ ಒಂದು ಒಂದು ವಿರೋಧ ಬರ್ತಾ ಇತ್ತು. ನನಗೆ ಎಷ್ಟೋ ಜನ ಬೇರೆ ಬೇರೆ ಕ್ಷೇತ್ರಗಳಿಂದ ಬರ್ತಾರೆ, ಎಷ್ಟೋ ಜನ ಅತಿಥಿಗಳು ಬಂದಿರ್ತಾರೆ, ಎಷ್ಟೋ ಜನ ವೆಲ್ ವಿಶಸ್ ಬಂದಿರ್ತಾರೆ. ಅವ್ರ ಕಷ್ಟ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಾನು ಕೂಡ ಪೊಲೀಸು ಅವಾಗ ಕಮಿಷನರ್ ಇದ್ದಾಗ ಹೇಳಿದೆ, ನೋಡಿ ಈ ತರ ನಮ್ ಬೆದರಿಕೆ ಇದೆ, ಈ ತರದ್ದು ಜನ ಬರ್ತಾ ಇದಾರೆ, ಈ ತರದಲ್ಲಿ ನೀವು ಒಂದು ಪ್ರೊಟೆಕ್ಷನ್ ಕೊಟ್ರೆ ಅದು ನಮಗ್ ಒಳ್ಳೇದಾಗ್ಬೋದು, ನೀವೇನ್ ಮಾಡ್ತೀರಾ ನೋಡಿ ಅಂತಾನು ಹೇಳಿದೆ. ಅವರು ಕೂಡ ಒಂದ್ ಸ್ವಲ್ಪ ಪೊಲೀಸ್ನವ್ರು ಕಳಿಸಿದ್ರು, ಅದೇನೋ ಎಲ್ಲ ಸರಿ ಹೋಯ್ತು. ಬಟ್ ನಮಗೆ ಅವತ್ತಿನಗೂ 2017, 18 ನಮ್ಮ ಮದುವೆ ಆಗಿದ್ದು 20ಗೂ ಇವಾಗ 24 ಬಹಳ ವ್ಯತ್ಯಾಸ ಇದೆ. 24 ಇವತ್ತಿನ ದಿನ ನಾವು ಮಾತಾಡ್ತಿರೋದು August 1st ಅಲ್ಲಿ ನಮ್ಮ ವಿಚಾರಗಳು ಕರ್ನಾಟಕ ಜನತೆ ಓಪನ್ ಮೈಂಡೆಡ್ ಆಗಿ ಇನ್ನೂ ಸ್ವೀಕಾರ ಮಾಡೋ ಮನಸ್ಥಿತಿ ಬಂದಿದೆ. ಅವ್ರ ಮನಸ್ಸು ಬದಲಾಗಿದ್ಯೋ ಅಥವಾ ನನ್ನ ಹೇಳಿಕೆಗಳು ಬದಲಾಗೋದು ನನ್ನ ಪ್ರಕಾರ ನಾನು ಮಾಡಿಲ್ಲ. ನಾನು ಮುಂಚೆಯಿಂದ ಏನ್ ಹೇಳ್ತಾ ಇದ್ದೀನಿ ಅದನ್ನೇ ಹೇಳ್ತಾ ಇದ್ದೀನಿ, ಇನ್ನೂ ಗಟ್ಟಿ ಧ್ವನಿನಲ್ಲಿ ಹೇಳ್ತಾ ಇದ್ದೀನಿ. ಆದ್ರೆ ನಮ್ಮ ಸಮಾಜ ಈ ವಿಚಾರಗಳನ್ನ ಜೀರ್ಣಿಸ್ಕೊಳಕ್ಕೆ, ಈ ವಿಚಾರನ ಮೆಲ್ಕಾಕಕ್ಕೆ, ಈ ವಿಚಾರಗಳಲ್ಲಿ ಒಪ್ಕೊಳಕ್ಕೆ ಒಂದು ದೊಡ್ಡತನ ಅನ್ನೋದು ಜಾಸ್ತಿ ಬೆಳೆದಿದೆ. ಮತ್ತೆ ಯುವ ಪೀಳಿಗೆನೂ ಕೂಡ ಜಾಗೃತರಾಗ್ತಾ ಇದ್ದಾರೆ. ಸೊ ಅದು ಒಂದು ಕಾರಣ ಆಗಿರ್ಬೋದು. ಬಟ್ ಈ ಒಂದು ಘಟನೆಯಿಂದ ನೀವು ಮೇಘ ಅವ್ರ ಬಗ್ಗೆ ಹೇಳಿದ್ರಿ, ಯಾಕೆ ನಿಮಗೆ ಈ ತರದಕ್ಕೆ ನಾವು ಮದ್ವೆ ಆಗ್ಬೇಕಾ, ಈ ತರದೆಲ್ಲ ಸಮಾಜದಲ್ಲಿ ಕೆಲವರ ವಿರೋಧ ಕಟ್ಕೊಂಡು ನಾವು ಬೇಕಾ ಇದೆಲ್ಲ ಅಂತ ಅವರು ಯಾವುದೇ ರೀತಿಯಾದಂತ ಅಪೋಸ್ ಮಾಡೋದು, ಮನೆಯವರು ಇದ್ರ ಬಗ್ಗೆ ಇಂಟರ್ಫಿಯರ್ ಆಗಿ ಈ ತರ ಮಾಡೋದು ಬೇಡ ಅಂತ ನಿಮ್ಗೇನು ಹೇಳಿದ್ದಿಲ್ವಾ? ನಮ್ಗೆ ನೀವು ಅದನ್ನ ಬೇಗನೆ ಕೇಳಬೇಕು. ಆದ್ರೆ ನಿಮ್ಮ ಹತ್ರ ಅವ್ರ ಹತ್ರ ಒಂದು ನಮಗೆ ಫ್ಯಾಮಿಲಿ ಮೆಂಬರ್ಸ್ ಅನ್ನೋದು ಕೂಡ ಅವರ ಕನ್ಸರ್ನ್ಗೆ, ಅವರ ಒಂದು ನನ್ನ ಸೇಫ್ಟಿಗೋಸ್ಕರ ಅವರು ಕೂಡ ಹೇಳೋದಿದ್ದೇ ಇರತ್ತೆ. ಎಷ್ಟೋ ಜನ ತಂದೆ ತಾಯಿ ತಮ್ಮ ನನ್ನ ಹೆಂಡತಿ ಮೇಘ ಇವರೆಲ್ಲ ನಮ್ಮನ್ನ ಬಹಳ ಇಷ್ಟಪಡ್ತಾರೆ, ಬಹಳ ನಮ್ಮ ವಿಚಾರಗಳು ಗೌರವಿಸ್ತಾರೆ. ಅವರಲ್ಲೂ ಒಂದು ಹೋರಾಟದ ಕಿಚ್ಚಿದೆ, ಅವ್ರಿಗೂ ಒಂದು ಕಾಳಜಿಯಿಂದ ಹೇಳಿರ್ತಾರೆ. ಬಟ್ ಅವ್ರಿಗೂ ಕೂಡ ಗೊತ್ತಿದೆ ನಾನ್ ಮಾಡ್ತಿರೋದು ಸಮಾಜದ ಒಳಿತಿಗಾಗಿ, ನಾವು ಮಾಡ್ತಿರೋದು ಒಂದು ಉತ್ತಮ ಸಮಾಜಕ್ಕಾಗಿ. ನಾವು ಬೇರೆಯವರಿಂದ ನಿರೀಕ್ಷೆ ಮಾಡಿ ನೀವು ಒಂದು ಬುದ್ಧ ಬಸವ ಅಂಬೇಡ್ಕರ್ ಹಾದಿಲಿ ನಡೀರಿ ಅನ್ನೋಕ್ಕಿಂತ ನಾವೇ ಅದನ್ನ ನಂಬಿರೋರಾಗಿ ನಾವೇ ಆ ಒಂದು ಅಳಿಲ್ ಸೇವೆ ಇರುವೆ ಸೇವೆ ಮಾಡಿದ್ರೆ ನಮ್ ಕೈಲಿಂದನೂ ಸಾಧ್ಯ ಉಂಟು. ಅವರು ಮನುಷ್ಯರೇ, ನಾವು ಮನುಷ್ಯರೇ. ಯಾರಿಲ್ಲಿ ನಾವು ದೇವರನ್ನ ನಂಬೋರೇ ಅಲ್ಲ, ದೈವ ಮಾನವ ಪ್ರಶ್ನೆ ಎಲ್ಲ ಬಂತು. ಎಲ್ಲರೂ ಮನುಷ್ಯರೇ, ಎಲ್ಲಾರು ರಕ್ತ ಮಾಂಸದ ವಿಚಾರ ನಮ್ಮೆಲ್ಲರಿಗೂ ಒಂದು ಮೆದುಳಿದೆ, ನಾವೆಲ್ಲರೂ ತಿಳ್ಕೊಂಡಿದೀವಿ. ನಾವು ಒಂದು ಉತ್ತಮ ಹಾದಿನಲ್ಲಿ ಒಂದು ಇರುವೆ ಸೇವೆ ಮಾಡಿದ್ರೆ ಬೇರೆಯವ್ರಿಗೂ ಇನ್ಸ್ಪೈರ್ ಆಗ್ಬೋದು. ನಾವು ಎಷ್ಟೋ ಜನ ಇನ್ಸ್ಪಿರೇಷನ್ ಆಗಿದೆ. ಸೊ ಅವಾಗ ಮೊದ್ಲು ನಮಗೊಂದ್ ಸ್ವಲ್ಪ ಆತಂಕ ಇರಬಹುದು. ಆದ್ರೆ ಹೋಗ್ತಾ ಇಲ್ಲ, ಅವರು ಅದಕ್ಕೆ ಅಡ್ಜಸ್ಟ್ ಆಗಿದ್ದಾಳೆ. ಆಮೇಲೆ ಅವ್ರ ಫ್ಯಾಮಿಲಿನೂ ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಮತ್ತೆ ನಮ್ ತಂದೆನೂ ಹೇಳ್ತಾರೆ ನನ್ ಮಕ್ಳು ಮಾಡದೆ ಹೋರಾಟಗಾರರಾಗೋಸ್ಕರ. ಸೊ ನನ್ ತಮ್ಮನು ನನಗೆ ಬಹಳ ವರ್ಷದಿಂದ ಹೋರಾಟ ಮಾಡಿದ್ದಾನೆ. ನನ್ ತಮ್ಮ ಏನು ಅವನ್ 18 ವರ್ಷದ ಹುಡುಗ ಆಗಿದ್ದಾಗ್ಲೇ ಅವನು ಇರಾಕ್ ವಾರ್ ವಿರುದ್ಧ ಅಮೆರಿಕದಲ್ಲ ಜೈಲ್ಗೆ ಹೋಗಿ ಬಹಳ ಹೋರಾಟ ಮಾಡ್ಕೊಂಡ್ ಬಂದಿದ್ದಾನೆ. ಸೊ ನನಗೂ ಕೂಡ ನನ್ ತಮ್ಮ ಅವನು ಕೂಡ ನನಗೆ ಎಷ್ಟೋ ವಿಚಾರ ನನಗೆ
ನಮಗೆ ವ್ಯತ್ಯಾಸಗಳು ಇದ್ರೂ ಕೂಡ ಅವನನ್ನು ನನಗೆ ಬಹಳ ಸ್ಫೂರ್ತಿ ಆಗಿದೆ. ನಮ್ಮ ತಂದೆ ತಾಯಿ, ನಮ್ಮ ಹೆಂಡತಿ ಮೇಘ, ಪ್ರತಿಯೊಬ್ಬರನ್ನ ಕಲ್ತ್ಕೊಳ್ಳೋದು ಇದ್ದೇ ಇರುತ್ತೆ. ಸೊ ನಮಗೆ ಹೋರಾಟ ಜೀವನ ಒಂದು ರಿಸ್ಕ್ ಇರತ್ತೆ, ಬಟ್ ನಾವು ನಮ್ಮ ವೈಯಕ್ತಿಕ ಲಾಭ, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್, ನಮ್ಮ ದುಡ್ಡು, ನಮ್ಮ ಬದುಕಿನ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಉತ್ತಮ ಸಮಾಜದ ಬಗ್ಗೆ ಯೋಚನೆ ಮಾಡಬೇಕು ಅಂತ ನಮಗೆ ನಮ್ಮ ಮಾರ್ಗದರ್ಶಕರು ಹೇಳ್ಕೊಟ್ಟಿದ್ದಾರೆ. ಅದನ್ನ ನಾವು ಪ್ರಯತ್ನ ಮಾಡ್ಲೇಬೇಕು. ಅಂದ್ರೆ ಈಗ ಅದು ಓಕೆ, ಹೊಟ್ಟೆಪಾಡು ಅಂತ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಈಗ ನೀವು ಸಿನಿಮಾದಲ್ಲೂ ಕಾಣಿಸ್ಕೊಳ್ತಾ ಇಲ್ಲ, ಸಿನಿಮಾ ಕ್ಷೇತ್ರದಿಂದ ದೂರ ಉಳ್ಕೊಂಡೇ ಇದ್ದೀರಾ. ಸೊ ಎಲ್ರಿಗೂ ಒಂದು ಪ್ರಶ್ನೆ, ಹಾಗಾದ್ರೆ ಇವ್ರು ಯಾವಾಗ್ಲೂ ಹೋರಾಟ, ಸಮಾಜ ಅಂತೆಲ್ಲ ಚಿಂತನೆ ಅಂತ ಇರ್ತಾರಲ್ಲ, ಹೊಟ್ಟೆಪಾಡಿಗೆ ಚೇತನ್ ಏನ್ ಮಾಡ್ಕೊಳ್ತಾರೆ, ಏನ್ ಅವ್ರ ದುಡಿಮೆ ಹೇಗೆ ಅಂತ? ನನಗೆ ಸಿನಿಮಾನು ಮಾಡ್ತಾ ಇದ್ದೀನಿ. ನನಗೆ 2 ಸಿನಿಮಾ ನನಗೆ ಕನ್ನಡ ತೆಲುಗುನಲ್ಲಿದೆ. ಇವಾಗ ಒಂದ್ ಸಿನಿಮಾ ನಾನು ಶೂಟಿಂಗ್ ಮಾಡ್ತಾ ಇದ್ದೀನಿ ಕನ್ನಡದಲ್ಲಿ. ಒಂದ್ ಸಿನಿಮಾ ಪ್ರೀ ಪ್ರೊಡಕ್ಷನ್ ಅಲ್ಲಿ ಇದೆ. ಸೊ ನಮಗೆ ಸಿನಿಮಾದಿಂದನೂ ನನಗೆ ಸಂಭಾವನೆ ಒಂದು ಒಳ್ಳೆ ಅಮೌಂಟ್ ಬರುತ್ತೆ. ಅದನ್ನ ನಾನು ಎಷ್ಟು ವರ್ಷ ಬದುಕಬಹುದು. ನನಗೂ ಸ್ವಂತ ಮನೆ, ನಮ್ ತಾತ ಅಜ್ಜಿ, ತಂದೆ ತಾಯಿ, ನಮ್ ಫ್ಯಾಮಿಲಿ ಮನೆ ನಂದೇ. ಅದು ಮನೆ ಇದೆ. ಆ ಮನೆಯಲ್ಲೇ ನಾನು ವಾಸ ಮಾಡ್ತೇನೆ. ಮೇಘ ನಮ್ ವೈಫ್, ಅವಳು ಒಳ್ಳೆ ಕೆಲ್ಸದಲ್ಲಿ ಇದ್ದಾಳೆ, ಇಂಜಿನಿಯರ್. ಅವಳು ಚೆನ್ನಾಗಿ ಅವಳು ಸಂಪಾದನೆ ಮಾಡ್ಕೊಂಡು ಅವಳು ಅದ್ರಲ್ಲಿ ಬದುಕ್ತಾಳೆ, ಅದ್ರಲ್ಲಿ ಏನಿಲ್ಲ. ಸೊ ನನಗೆ ಯಾವ ಒಂದು ಲಯಬಿಲಿಟೀಸ್ ಅನ್ನೋದಿಲ್ಲ. ನನ್ಗೇನೇ ಬರುತ್ತೋ ಅದ್ ನನ್ನ ಬದುಕಿಗೆ, ಮತ್ತೆ ಅದು ನಾನು ಸಮಾಜಕ್ಕೆ ಸೇವೆ ಮಾಡಕ್ಕೆ ನಾನು ಬಳಸ್ಬೋದು. ಸೊ ನನಗೆ ಅಷ್ಟೊಂದು ಡಿಮ್ಯಾಂಡ್ಸ್ ಇಲ್ಲ. ನನಗೆ ಯಾವೊಂದು ನನಗೆ ಎಷ್ಟೋ ಸವಲತ್ತು ಪಡೆದಿದ್ದೀನಿ. ಸೊ ಮತ್ತೆ ಸಿನಿಮಾದಲ್ಲೂ ಬರುತ್ತೆ. ಮತ್ತೆ ನನಗೂ ಕೂಡ ನನಗೆ ಎಷ್ಟೋ ಒಂದು ಕಾರ್ಯಕ್ರಮಗಳಿಗೆ ಹೋದಾಗ ಸ್ವಲ್ಪ ನಮಗೆ ಬೇರೆ ಒಂದು ಏನಾದ್ರು ಒಂದು ಭಾಷಣ ಮಾಡಿದಾಗ ಒಂದು ಕಾಲೇಜ್ಗೆ ಹೋದ್ರೆ ಅವರು ಕೂಡ ನಮಗೆ ಏನೇನೋ ಇದಕ್ಕೆ ನಮ್ಮ ಪ್ರೈವೇಟ್ ಕಾಲೇಜ್ಗೆ ಹೋದ್ರೆ ಅವರು ಕೂಡ ಸ್ವಲ್ಪ ಕೊಡ್ತಾರೆ. ಸೊ ನನಗೆ ಬೇರೆ ಕಡೆಯಿಂದ ಬರ್ತಾ ಇರುತ್ತೆ. ಬಟ್ ಮೇನ್ ಆಗಿ ನನಗೆ ಜಾಸ್ತಿ ಬೇಕಾಗಲ್ಲ. ಮತ್ತೆ ನನ್ಗೆ ಏನೇ ಬಂದ್ರು, ನಾನು ಒಂದು ಶ್ರೀಮಂತ ಫ್ಯಾಮಿಲಿನಲ್ಲಿ ಹುಟ್ಟಿದೀನಿ. ನಮ್ ತಂದೆ ತಾಯಿ ಇಬ್ರು ಡಾಕ್ಟರ್ಸ್. ಅವರು ಕೂಡ ಒಳ್ಳೆ ಒಂದು ಅವ್ರ ಮಕ್ಕಳು ಬೆಳೆಸೋದು ಮುಖ್ಯ ಮಾಡಿ, ದುಡ್ಡನ್ನ ಮುಖ್ಯ ಮಾಡದೇ ಇದ್ರು ಕೂಡ ನಮ್ಗೆ ಒಳ್ಳೆ ಒಂದು ಫೈನಾನ್ಷಿಯಲಿ ಸಮಸ್ಯೆಗಳು ನಮ್ಗೆ ಯಾವತ್ತೂ ಆಗಿಲ್ಲ. ಸೊ ನಮಗೆ ಆಸೆ ದುರಾಸೆನೂ ಇಲ್ಲ, ಬಟ್ ನನಗೆ ಡಿಮ್ಯಾಂಡ್ಸ್ ಜಾಸ್ತಿ ಇಲ್ಲ. ದುಡ್ಡು ಮಾಡ್ಕೋಬೇಕು ಅಂತಾನೂ ಇಲ್ಲ, ಬಟ್ ನನಗೆ ನನಗೆ ಇದಕ್ ಬೇಕು ಬಾಡಿಗೆ. ನಾನು ಯಾವ್ದೋ ಒಂದು ದೊಡ್ಡ ಮನೆ ತಗೊಂಡಿದೀನಿ, ನನಗೆ ಈ ತರ ದೊಡ್ಡ ಗಾಡಿ ತಗೊಂಡಿದೀನಿ, ಆ ತರದ್ದು ಏನೂ ಇಲ್ಲ. ಬಹಳ ಸಿಂಪಲ್ ಆಗಿ ಬದುಕ್ತೀನಿ. ಸೊ ನಮಗೆ ನಮಗೆ ಅದು ಸರಿ ಹೋಗ್ತಾ, ನನಗೆ ಸಿನಿಮಾದಲ್ಲೂ ಸ್ವಲ್ಪ ಬರ್ತಾ ಇರುತ್ತೆ, ನಾನು ಅಡ್ಜಸ್ಟ್ ಮಾಡ್ಕೊಂತೀನಿ. ನನ್ಗೇನು ಒಂದು ದುಡ್ಡಿನ ಸಮಸ್ಯೆ ಇಲ್ಲ. ನನಗೆ ಈಗ ನೀವು ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿ ಎಲ್ರಿಗೂ ಇಷ್ಟ ಆದ್ರಿ. ಸ್ಯಾಂಡಲ್ವುಡ್ಗೆ ಒಬ್ರು ಚಾಕ್ಲೇಟ್ ಹೀರೋ ಸಿಕ್ಕಿದ್ರು, ಹ್ಯಾಂಡ್ಸಮ್ ಆಗಿರೋ ಲವರ್ ಬಾಯ್ ಸಿಕ್ಕಿದ್ರು ಅನ್ನೋ ತರದ್ದು ಒಂದು ಕ್ರೇಜ್ ಕ್ರಿಯೇಟ್ ಆಗಿತ್ತು. ಬಟ್ ನೀವು ಹೆಚ್ಚು ಕಾಲ ಅಲ್ಲಿ ಉಳ್ಕೊಳ್ಳೋ ಪ್ರಯತ್ನ ಮಾಡ್ಲಿಲ್ಲ, ಮುಂದುವರಿಲಿಲ್ಲ ಅಲ್ಲಿ. ಯಾಕೆ ಅಂದ್ರೆ ಸಿನಿಮಾ ಅನ್ನೋದನ್ನ ಒಂದು ಪ್ಯಾಷನೇಟ್ ಆಗಿ ತಗೊಂಡ್ರಿ ಅಂತಾನೋ, ಜಸ್ಟ್ 1-2-3 ಸಿನಿಮಾ ಮಾಡ್ಬಿಡ್ಬೇಕು ಅಂತಾನೋ, ಯಾಕೆ ದೂರ ಆಗಿದ್ ಯಾಕೆ ಅಂತ? ಯಾಕೆಂದ್ರೆ ಇನ್ನ ಒಳ್ಳೆ ಸೂಪರ್ ಸ್ಟಾರ್ ಆಗೋ ಅವಕಾಶ ಇತ್ತು ನಿಮ್ಗೆ, ಬಟ್ ಯಾಕೆ ಬಿಟ್ಟಿದ್ದು ಅಂತ? ಪ್ರತಿಮಾ ಅವರೇ, ಸಿನಿಮಾ ಅಂದಾಗ, ಸಿನಿಮಾ ರಂಗದಲ್ಲಿ ನಾನು ಮಾಡಿದ್ರೆ ನಾನೊಬ್ಬ ಕೈಗೊಂಬೆ. ಯಾಕಂದ್ರೆ ನಿರ್ದೇಶಕ, ನಿರ್ಮಾಪಕ ದುಡ್ಡು ಹಾಕ್ತಾರೆ, ಬರಹಗಾರರು ಬರೀತಾರೆ, ಅವರು ಪಾತ್ರ ರೂಪಿಸ್ತಾರೆ. ಅವ್ರು ಏನ್ ಹೇಳ್ತಾರೋ, ನೀನ್ ಹಿಂಗೆ ಕಣ್ಮಿಟಿಕ್ಸು, ನೀನು ಸ್ಟೆಪ್ ಹಾಕು, ನೀನು ಡೈಲಾಗ್ ಹೇಳು ಅಂದ್ರೆ ನಾನು ಮಾಡ್ತೀನಿ. ನಾನು ಕೈಗೊಂಬೆ. ಸೊ ಆ ಕೈಗೊಂಬೆನಲ್ಲಿ ಮಾಡ್ಕೊಂಡಿದ್ರೆ, ಸಿನಿಮಾದಲ್ಲೇ ಉಳ್ಕೊಂಡ್ರೆ ನಾನ್ ಬೆಳಿತೀನಿ. ನನ್ ಬ್ಯಾಂಕ್ ಬ್ಯಾಲೆನ್ಸ್ ಬೆಳೆಯುತ್ತೆ, ನನ್ ಸೋ ಕಾಲ್ಡ್ ಫ್ಯಾನ್ ಫಾಲೋಯಿಂಗ್ ಬೆಳೆಯುತ್ತೆ, ನನ್ ಬಿಲ್ಡಪ್ ಪೋಸ್ಟರ್ಗಳು ಬೆಳೆಯುತ್ತೆ, ನನಗೆ ವೈಯಕ್ತಿಕ ಲಾಭ. ಬಟ್ ನಾನು ಅಮೆರಿಕ ಬಿಟ್ಟು ಬಂದಿತ್ತು ನನ್ನ ವೈಯಕ್ತಿಕ ಲಾಭಕ್ಕೋಸ್ಕರ ಅಲ್ಲ. ನಾನ್ ಅಮೆರಿಕ ಬಿಟ್ಟು ಬಂದಿತ್ತು, ನಾನ್ ಸಮಾಜಕ್ಕೆ ಏನ್ ಕೊಡ್ಬೋದು, ನಾನ್ ಸೇವೆ ಏನ್ ಸಲ್ಲಿಸಬಹುದು. ನನಗಾಗ್ಲೇ ಜಾಸ್ತಿ ಸಿಕ್ಕಿತ್ತು. ಸಿನಿಮಾಗೆ ಸೇರಕ್ಕಿಂತ ಮುಂಚೆನೆ ನಾನು ಸವಲತ್ತು ಪಡೆದಿರೋನು, ಶಿಕ್ಷಣದಲ್ಲಿ, ಆರ್ಥಿಕದಲ್ಲಿ, ಎಷ್ಟೋ ಒಂದು ತಂದೆ ತಾಯಿ ಪ್ರೀತಿನಲ್ಲಿ, ಎಲ್ಲಾ ರೀತಿನಲ್ಲಿ. ಸೊ ನನಗೆ ಇನ್ನೂ ಪಡೆಯೋದ್ರಲ್ಲಿ ನನ್ಗೆ ಯಾವತ್ತೂ ಆಸೆ ಇರ್ಲಿಲ್ಲ. ನನಗೆ ಒಂದು ಸಿನಿಮಾದಿಂದ, ಒಂದು ಕಲೆಯಿಂದ ಒಂದು ಪರಿವರ್ತನೆಗೋಸ್ಕರ ಒಂದು ವೇದಿಕೆ ಸಿಗಬೇಕು. ಅದನ್ನ ನಾನು ಹೆಂಗೆ ಒಂದು ಉತ್ತಮ ಸಮಾಜಕ್ಕೋಸ್ಕರ ಬಳಸ್ಬೇಕು ಅನ್ನೋ ನನ್ನ ಉದ್ದೇಶ ಇದ್ದಿತ್ತು. ಆ ಒಂದು ಸಿನಿಮಾ ಸೇರ್ಕೊಂತೀನಿ ಅಂತ ಏನು ನನಗೆ ಊಹೆನೇ ಇರ್ಲಿಲ್ಲ. ನಾನು ಅಮೆರಿಕದ ಬಂದಾಗ ರಂಗಭೂಮಿ ಮುಖಾಂತರ ನನ್ನ ದೇಶಕ್ಕೆ, ರಾಜ್ಯಕ್ಕೆ ಪರಿವರ್ತನೆ ಸಾಧಿಸಬೇಕು ಅಂತ ನನ್ನ ಉದ್ದೇಶ, ಕಲೆ ಮುಖಾಂತರ. ಅದಕ್ಕೆ ಒಂದು ಸ್ಕಾಲರ್ಶಿಪ್ ಸಿಕ್ಕಿತ್ತು. ಆದ್ರೆ ನಾನು ಅಮೆರಿಕ ಬಿಟ್ಟು ಬಂದಿದ್ದೆ ನಾನು ಸೇವೆ ಸಲ್ಸಕ್ಕೆ.